ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಬಹಳ ದಿವಸಗಳಿಂದ ಅನಿವಾರ್ಯ ಕಾರಣಗಳಿಗಾಗಿ ವಿಡಿಯೋಗಳನ್ನು ಮಾಡಿರಲಿಲ್ಲ. ಬಹುಶಃ ತಡೆದ ಮಳೆ ಆಗಿರಬಹುದು, ತಡೆದ ಬಿಸಿಲಾಗಿರಬಹುದು, ಹೀಗೆ ತಡೆದು ಬರತಕ್ಕಂತಹ ಪ್ರಕೃತಿಯ ಈ ಬೆಳವಣಿಗೆಗಳು ಬಹಳ ರಭಸವಾಗಿ, ಅರ್ಥಪೂರ್ಣವಾಗಿ ಮತ್ತು ಎದುರಾಳಿಯನ್ನು ಮುಗಿಸಿ ಹಾಕುವಂಥ ಶಕ್ತಿಯನ್ನು ಹೊಂದಿರ್ತವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕಳೆದ ಒಂದೆರಡು ವರ್ಷಗಳಿಂದ ಲಿಂಗಾಯತ ಧರ್ಮ, ಬಸವ ತತ್ವ ಮತ್ತು ವಚನ ಸಾಹಿತ್ಯದ ಕುರಿತು ಅನೇಕ ಪ್ರಶ್ನೆಗಳನ್ನು ಬಸವದ್ರೋಹಿಗಳು, ಲಿಂಗಾಯತ ದ್ರೋಹಿಗಳು ಮತ್ತು ವಚನ ಸಾಹಿತ್ಯದ ದ್ವೇಷಿಗಳು ನಮ್ಮೆದುರುಗಡೆ ಇಡ್ತಾ ಬರ್ತಾ ಇದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇನಿಲ್ಲ. ಕಳೆದ 800-900 ವರ್ಷಗಳಿಂದ ಈ ಸಮಾಜದಲ್ಲಿ, ಜನಮನದಲ್ಲಿ ಆಳವಾಗಿ ಬೇರೂರಿರುವ ಒಂದು ಸಂಸ್ಕೃತಿಯನ್ನು ನಗಣ್ಯಗೊಳಿಸುವಂಥದ್ದು ಅಷ್ಟು ಸುಲಭವಾದ ಸಂಗತಿಯಲ್ಲ. ಕಳೆದ 900 ವರ್ಷಗಳಿಂದ ವಚನ ಸಾಹಿತ್ಯದ ಮೇಲೆ, ಬಸವಣ್ಣನವರ ತತ್ವದ ಮೇಲೆ, ಲಿಂಗಾಯತ ಧರ್ಮದ ಮೇಲೆ ಈ ವೈದಿಕ ಶಕ್ತಿಗಳು ಮಾಡ್ತಿರುವಂಥ ದಾಳಿ ಅದೇನು ಹೊಸದಲ್ಲ. ಈ ಎಲ್ಲ ದಾಳಿಗಳನ್ನು ಮೆಟ್ಟಿ ನಿಂತು, ಈ ಎಲ್ಲ ಆಕ್ರಮಣಗಳನ್ನು, ದಬ್ಬಾಳಿಕೆಗಳನ್ನು ಮೆಟ್ಟಿ ನಿಂತು ಲಿಂಗಾಯತ ಧರ್ಮ ಅನ್ನುವಂಥದ್ದು ಈಗ ವಿಶ್ವವ್ಯಾಪಿಯಾಗಿ ಜನಮನವನ್ನು ತಲುಪಿರುವ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಕೇವಲ ಬೆರಳೆಣಿಕೆಯ ವಚನಗಳನ್ನಿಟ್ಟುಕೊಂಡು ಒಂದು ಸಿದ್ಧಾಂತವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಬಾಲಿಶವಾದಂಥ, ಅಧ್ಯಯನಹೀನವಾದಂಥ, ಯಾರೋ ಬರೆದುಕೊಟ್ಟಂಥ ಮಾತುಗಳನ್ನು ನಾವು ಕೆಲವು ಪುಂಡರಿಂದ, ಉಡಾಳರಿಂದ ಕೇಳ್ತಾ ಇದ್ದೇವೆ. ಒಂದು ವಚನವನ್ನು ಕೂಡ ಬಾಯ್ಪಾಟಾಗಿ ಏನನ್ನೂ ನೋಡದೇನೆ ಹೇಳಲಿಕ್ಕೆ ಬರದೇ ಇರುವಂಥ ಬಸವದ್ವೇಷಿಗಳು ತಮ್ಮ ಮನೆಯಲ್ಲಿ, ಮಠದಲ್ಲಿ, ತಮ್ಮ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನಾಗಲಿ, ಬಸವ ತತ್ವದ ಚಿಹ್ನೆಗಳಾಗಲಿ ಎಂದಿಗೂ ಇಟ್ಕೊಳ್ಳದೆ ಇರುವಂಥ ಅಧಮರು ಬಸವ ತತ್ವವನ್ನು, ಲಿಂಗಾಯತ ಧರ್ಮದ ಸಿದ್ಧಾಂತವನ್ನು ಪ್ರಶ್ನಿಸುವಂಥ ಒಂದು ಗೂಂಡಾಗಿರಿಯನ್ನು ಅಥವಾ ಒಂದು ದುಷ್ಟತನವನ್ನು ಪ್ರದರ್ಶನ ಮಾಡ್ತಿರಬೇಕಾದ್ರೆ ಇವುಗಳ ಹಿಂದೆ ಒಂದು ನಿಗೂಢವಾದಂಥ, ಭೂಗತವಾದಂಥ ಭಯೋತ್ಪಾದಕ ಸಂಘಟನೆ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಇವರು ಎತ್ತುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗುವ ಅಗತ್ಯ ಕೂಡ ಇಲ್ಲ. ಅದೊಂದು ಎಸ್ಟಾಬ್ಲಿಷ್ಡ್ ಸಿದ್ಧಾಂತ ಆಗಿರೋದರಿಂದ ಜನಗಳು ಗೊಂದಲಕ್ಕೆ ಒಳಗಾಗಬಾರದು ಅನ್ನುವ ಸಲುವಾಗಿ ನಾನು ಈ ಒಂದು ಸರಣಿಯನ್ನು ನನ್ನ ಯೂಟ್ಯೂಬ್ನಲ್ಲಿ ಆರಂಭ ಮಾಡೋನಿದ್ದೇನೆ. ಈ ಸರಣಿಯ ಉದ್ದಕ್ಕೂ ಇಡೀ ವಚನ ಸಾಹಿತ್ಯದ ಮೂಲ ಆಶಯಗಳು, ಬಸವ ತತ್ವದ ಮೂಲ ಆಶಯಗಳು, ಒಂದು ಸಾವಿರಾರು ವಚನಗಳಲ್ಲಿ ಕಟ್ಟಿಕೊಟ್ಟಂತಹ ಶರಣರ ತತ್ವ ಸಿದ್ಧಾಂತಗಳನ್ನು ನಾನು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಇಲ್ಲಿ ಅನೇಕ ಜನರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. ಬಸವ ಧರ್ಮವನ್ನು ಇನ್ಯಾವುದೋ ಧರ್ಮದ ಜೊತೆಗೆ ಹೋಲಿಸಬಾರದು ಅನ್ನುವಂಥ ಮಾತನ್ನು ಬಹಳ ಲೇವಡಿಯಾಗಿ, ಅದನ್ನು ಹಾಸ್ಯಮಯವಾಗಿ ಒಂದು ಕಡೆ ಒಬ್ಬ ಮನುಷ್ಯ ಒಂದು ಯಾರೂ ಓದದೇ ಇರುವ ಪತ್ರಿಕೆಯಲ್ಲಿ ಬರಿತಾ ಇರ್ತಾನೆ. ಲಿಂಗಾಯತ ಧರ್ಮವನ್ನು ಮರಳುಗಾಡಿನ ಧರ್ಮದೊಂದಿಗೆ ಹೋಲಿಸಬಾರದು. ಆದರೆ ಆತ ಪ್ರತಿನಿಧಿಸುವ ಧರ್ಮ ಮರಳುಗಾಡಿನಲ್ಲಿ ಹುಟ್ಟಿದಂಥ ಧರ್ಮ ಅನ್ನೋದು ಆ ಅಯೋಗ್ಯನಿಗೆ ತಿಳಿಯದೇ ಹೋಗಿದ್ದು ಬಹಳ ದುರಂತದ ಸಂಗತಿ. ಆತ ಯಾವ ಧರ್ಮದ ಬಗ್ಗೆ ಹೆಮ್ಮೆ ಪಡ್ತಾನೋ ಆ ಧರ್ಮ ಹುಟ್ಟಿದ್ದು ಮರಳುಗಾಡಿನಲ್ಲಿ, ಅಗ್ನಿ ಆರಾಧಕ ಸಂಸ್ಕೃತಿಯ ಆ ಧರ್ಮ ಪರ್ಷ್ಯ, ಯುರೇಷಿಯಾ, ಕಕೇಶಿಯಾ, ಸಿರಿಯಾ ಮುಂತಾದ ಮಧ್ಯಪ್ರಾಚ್ಯದಲ್ಲಿ ಹುಟ್ಟಿದಂಥ ಮತ್ತು ಹಾಗೆಯೇ ಮರಳುಗಾಡಿನ ಜನರೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿರತಕ್ಕಂಥ ಧರ್ಮ ಅನ್ನೋದು ಆ ಬುದ್ಧಿಗೇಡಿಗೆ ತಿಳಿದೇ ಇರುವಂಥದ್ದು ದುರಂತದ ಸಂಗತಿ. ಇನ್ನು ಕೆಲವರು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಅಲ್ಲ, ಅದು ಇನ್ನೊಂದು ಯಾವುದೋ ಧರ್ಮದ ಒಂದು ಟಿಸಿಲು ಅನ್ನುವಂಥ ವಾದವನ್ನು ಮುಂದಿಡ್ತಾ ಹೊರಟಿದ್ದಾರೆ. ಯಾವುದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲವೋ ಅದು ನನ್ನದು ಅಂತ ಹೇಳ್ತಕ್ಕಂಥ ಈ ಕುಚೇಷ್ಟೆ ಅಥವಾ ಈ ಹುನ್ನಾರ ಇದು ಬಹಳ ಹಳೆಯದು. 2500 ವರ್ಷಗಳ ಹಿಂದೆ ಬುದ್ಧ ಯಾವ ಹೊಡೆತವನ್ನು ಕೊಟ್ಟನೋ ಅದೇ ಬುದ್ಧನನ್ನು ದಶಾವತಾರದ ಪಟ್ಟಿಯಲ್ಲಿ ಸೇರಿಸಿಕೊಂಡಿರುವ ಹುನ್ನಾರಕ್ಕೆ ಕನಿಷ್ಠ 2000 ವರ್ಷಗಳ ಇತಿಹಾಸ ಇದೆ. ಹೀಗೆ ಇತಿಹಾಸವನ್ನು ತಿರುಚುವ, ಬೇರೆಯವರದನ್ನು ಅಲ್ಲಗಳೆಯುವ, ಅದು ತಮ್ಮದೇ ಎಂದು ಹೇಳಿಕೊಳ್ಳುವ ಈ ಕುಚೇಷ್ಟೆಗಳು ಹೊಸದಲ್ಲ.
ಹಾಗಾಗಿ ಇಲ್ಲಿ ಈ ಸರಣಿಯಲ್ಲಿ ನಾನು ಬಸವ ತತ್ವದ ಮೇಲೆ ಎತ್ತಲಾಗುವ ಈ ಕುಚೇಷ್ಟೆಯ ಪ್ರಶ್ನೆಗಳಿಗೆ ನೇರವಾಗಿ ಅಲ್ಲದೆ ಹೋದರೂ ಕೂಡ ವಚನಗಳ ಆಧಾರದಲ್ಲಿ ಉತ್ತರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಬಹುಶಃ ಜನಗಳಿಗೆ ಇದು ಅರ್ಥ ಆಗುವ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಬಸವಣ್ಣನಾಗಲಿ ಇಡೀ ಶರಣರಾಗಲಿ ವೈದಿಕ ವ್ಯವಸ್ಥೆಯನ್ನು ಬಹಳ ಪ್ರಬಲವಾಗಿ ವಿರೋಧಿಸಿದಂಥ ಅನೇಕ ಆಶಯಗಳು ವಚನ ಸಾಹಿತ್ಯದಲ್ಲಿ ಇದ್ದಾವೆ. ಹಾಗಾದರೆ ವಚನ ಸಾಹಿತ್ಯದಲ್ಲಿ ಬೇರೆ ಬೇರೆ ವೈದಿಕ ಸಾಹಿತ್ಯದ ಕೆಲವೊಂದು ಸಂಗತಿಗಳು ಇಲ್ಲವೇ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವಿಸ್ತದೆ. ನಾವು ಸಾಮಾನ್ಯವಾಗಿ ಜ್ಞಾನವನ್ನು ಹೊಂದಿದರೆ ಒಂದನ್ನು ತಿಳ್ಕೊಳ್ಬೇಕು, ಒಳ್ಳೆಯದು ಯಾವ ಮೂಲೆಯಿಂದ ಬಂದರೂ ಕೂಡ ಅದನ್ನು ಸ್ವೀಕರಿಸಬೇಕು ಅನ್ನುವ ಗುಣ ಎಲ್ಲ ಧರ್ಮಗಳಲ್ಲೂ ಇದೆ. ವಚನ ಸಾಹಿತ್ಯದಲ್ಲೂ ಕೂಡ ವೇದ, ಶಾಸ್ತ್ರ, ಆಗಮ, ಪುರಾಣ, ಉಪನಿಷತ್ತಿನಲ್ಲಿಯ ಕೆಲವು ಒಳ್ಳೆಯ ಅಂಶಗಳು, ಅದು ಜ್ಞಾನಕಾಂಡದ್ದು, ಕರ್ಮಕಾಂಡದ್ದಲ್ಲ, ಅಂಥ ಒಳ್ಳೆಯ ಅಂಶಗಳನ್ನು ಸಾಂದರ್ಭಿಕವಾಗಿ ಪ್ರಸ್ತಾಪಿಸದ ಮಾತ್ರಕ್ಕೆ ಲಿಂಗಾಯತ ಧರ್ಮ ವೈದಿಕ ಧರ್ಮದ ಭಾಗ ಆಗೋದಿಲ್ಲ. ಯಾವ ಇಂದ್ರನನ್ನು ವೈದಿಕರು ಆರಾಧಿಸ್ತಾರೋ ಯಜ್ಞಯಾಗಗಳಲ್ಲಿ, ಅಗ್ನಿಯನ್ನು ಆರಾಧನೆ ಮಾಡ್ತಾರೋ, ಅದೇ ಇಂದ್ರ ಜಕಾಸ್ ಅನ್ನುವ ಪಾರ್ಸಿಗಳ ಧರ್ಮದಲ್ಲಿದ್ದಾನೆ. ಇಲ್ಲಿ ಇವರು ಯಜ್ಞ ಅಂದರೆ ಅವರು ಯಜನ್ ಅಥವಾ ಯಸ್ನ ಅಂತ ಕರೀತಾರೆ. ಇವರು ಮಾಡುವ ಎಲ್ಲ ಆಚರಣೆಗಳು ಪಾರ್ಸಿಗಳ ಧರ್ಮದಲ್ಲಿ ಇದೆ. ಹಾಗಾದರೆ ವೈದಿಕ ಧರ್ಮ ಪಾರ್ಸಿ ಧರ್ಮದ ಭಾಗವೇ? ಹಾಗೆ ವಾದ ಮಾಡೋದು ಮೂರ್ಖತನ ಅಲ್ಲವೇ? ಇವರ ಬೇರುಗಳು, ವೈದಿಕ ಧರ್ಮದ ಬೇರುಗಳು ಬಹುಶಃ ಮಧ್ಯಪ್ರಾಚ್ಯದ ಪರ್ಷಿಯ, ಯುರೇಷಿಯಾ, ಕಕೇಶಿಯಾ ಮೂಲದ್ದೇ ಆಗಿದ್ದರೂ ಕೂಡ ಇದು 4,000 ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಇಲ್ಲಿನ ನೆಲಮೂಲದ ಜನಪದೀಯ ಸಂಸ್ಕೃತಿಗಳನ್ನು, ಧರ್ಮದ ಸಿದ್ಧಾಂತಗಳನ್ನು, ಈ ಜನರ ಆಚರಣೆಗಳನ್ನು ಅಳವಡಿಸಿಕೊಂಡು ತನ್ನದೇ ಆದ ಒಂದಷ್ಟು ಆಚರಣೆಗಳನ್ನು ಇಟ್ಕೊಂಡು ಅದು ಸ್ವತಂತ್ರವಾಗಿ ಬೆಳೆದಿರುವ ವೈದಿಕ ಧರ್ಮ. ಅದು ಯಾವುದೇ ಧರ್ಮದ ಭಾಗ ಹೇಗೆ ಆಗೋದಿಲ್ವೋ ಹಾಗೆಯೇ ವಚನ ಸಾಹಿತ್ಯದಲ್ಲೂ ಕೂಡ, ಲಿಂಗಾಯತ ಧರ್ಮದಲ್ಲೂ ಕೂಡ ಜಗತ್ತಿನ ಎಲ್ಲ ಧರ್ಮಗಳ ಒಂದಷ್ಟು ಒಳ್ಳೆಯ ಅಂಶಗಳನ್ನು ವಚನಕಾರರು ತೆಗೆದುಕೊಂಡಿದ್ದರೆ ಅದು ಕಾಕತಾಳೀಯ, ಸಾಂದರ್ಭಿಕ. ಹಾಗಾಗಿ ಲಿಂಗಾಯತ ಧರ್ಮದ ಸ್ವತಂತ್ರತೆಯನ್ನು, ಅಖಂಡತೆಯನ್ನು ಕೇವಲ ಈ ಸಾಂದರ್ಭಿಕ ಹೋಲಿಕೆಗಳ ಮೂಲಕ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಮೂರ್ಖರಿಗೆ ತಿಳಿ ಹೇಳಬೇಕಾದಂಥ ಕೆಲಸ ಆಗಿದೆ ಇದು. ಹಾಗಾಗಿ ವಚನದ ಧರ್ಮ, ಶರಣ ಧರ್ಮ, ಬಸವ ಧರ್ಮ, ಲಿಂಗಾಯತ ಮಹಾಮಾರ್ಗದ ಧರ್ಮ ಇದೊಂದು ಅತ್ಯಂತ ಸ್ವತಂತ್ರವಾದ ಧರ್ಮ. ಇದು ಬಸವಣ್ಣನ ಧರ್ಮವಯ್ಯ, ಲಿಂಗಾಯತರು ಸ್ವತಂತ್ರ ಧೀರರಂಭೋ ಅನ್ನುವಂಥ ಮಾತನ್ನು ಅನೇಕ ವೇಳೆ ವಚನಕಾರರು ತಮ್ಮ ವಚನಗಳಲ್ಲಿ ಹೇಳೋದನ್ನು ನಾವು ಅಧ್ಯಯನದ ಮೂಲಕ ಕಂಡುಕೊಳ್ಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಉದ್ದದ ಸರಣಿಗಳಲ್ಲಿ ವೇದಭಂಜಕ ಬಸವಣ್ಣ, ವೇದಭಂಜಕ ಲಿಂಗಾಯತ ಧರ್ಮ ಅನ್ನುವಂಥ ಈ ಸರಣಿಯ ಉದ್ದಕ್ಕೂ ನಾನು ವೇದ, ಶಾಸ್ತ್ರ, ಆಗಮ, ಪುರಾಣ ಎಲ್ಲ ವೈದಿಕ ಮೌಢ್ಯಗಳನ್ನು ಭಾಳ ಸ್ಪಷ್ಟವಾದ ಶಬ್ದಗಳಲ್ಲಿ ಶರಣರು ನಿರಾಕರಿಸುವಂಥ ವಿಷಯಗಳನ್ನು ಇಟ್ಕೊಂಡು ತಮ್ಮೆದುರುಗಡೆ ಬರ್ತೇನೆ. ಒಂದೊಂದೇ ವಿಷಯಗಳನ್ನು ನಾವು ಚರ್ಚಿಸ್ತಾ ಹೋಗೋಣ. ಉಡಾಳರು ಮತ್ತು ಕೆಲಸಕ್ಕೆ ಬರದೇ ಇರುವಂಥ ಜನರು ಎತ್ತುವ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ನಾವು ಈ ಮೂಲಕ ಕೊಡೋಣ ಅಂತ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.